ಸೊ ಬೆಂಗಳೂರು ಅನ್ನೋದು ನನಗೆ ಕನಸು ಅವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಳೆ ಅಡ್ರೆಸ್ಸು ಡಿಸ್ನಿ ಬಿಟ್ಟರೆ ಟಾಪ್ 10 ಅಲ್ಲಿ ಇದೆ. 10,000 ರೂಪಾಯಿ ಇನ್ಸೆಂಟಿವ್ ಎಲ್ಲ ತೊಗೊಂಡು 20-25,000 ರೂಪಾಯಿವರೆಗೂ ನಾನು ಸಂಬಳ ತೊಗೊಂಡು ಅಪ್ಪಡಿ ಬೀಳ್ತಾವ ಅನ್ನೋರು. ಇಷ್ಟು ಬೇಗ ಹೋಗ್ಬಿಡ್ತೀರಾ? 12 ನೀವು ದೊಡ್ಡ ಶ್ರೀಮಂತ ಕಲಾವಿದರು. ಹೌದು, ಖುಷಿ ಆಗೋದು. ಯಾಕಂದ್ರೆ ಯಾರು ಎಲ್ಲಿದೆಯಾ ಬೆಂಗಳೂರು ಏನು ಮಾಡ್ತೀರಾ? ಅನಿಮೇಷನಾ ಹೆಂಗೆ ಮಾಡ್ತೀರಾ? ಸೊ ಹಿಂಗೆ ಆಗ ಪತ್ರಿಕೆಗಳೆಲ್ಲ ಅನಿಮೇಟ್ರಿಗೆಲ್ಲ ತುಂಬ ಸಂಬಳ ಇದೆ. ಅಲ್ಲ, ಇದಕ್ಕಿಂತ ಮುಂಚೆ ನನಗೆ ಒಂದ್ಸರಿ ಏನಾಯ್ತು ಗೊತ್ತಾ, ನಾವು ಹೊಳಲ್ಕೆರೆಯಲ್ಲಿ ಬೆಳಗಿಂದ ಸಂಜೆವರೆಗೂ ತಗೊಳ್ಳಿ ಸರ್ ಮನೇಲಿ ಇದ್ನಲ್ವಾ. ಆಗ ದೊಡ್ಡ ಕನಸು ಇದು. ಅಂದರೆ ಅನಿಮೇಟ್ರಿಗೆಲ್ಲ ಒಂದು 50,000 ರೂಪಾಯಿ 60,000 ಹೌದೌದೌದು. ಅವರು ಆರ್ಟಿಸ್ಟ್ ಇದ್ದಾಗೆ ಫಿಲ್ಮಿನ ಎಲ್ಲ. ಇಷ್ಟೊಂದು ಖುಷಿ ಯಾಕಾಗತ್ತಂದ್ರೆ ನನಗೆ ಅಲ್ಲಿ ಹೊಳಲ್ಕೆರೆಯಲ್ಲಿ ಇದ್ದಾಗ ಬರೀ ಪೇಂಟಿಂಗ್ ಮಾಡು, ಬೋರ್ಡ್ ಬರಿ, ಗಡ್ಡ ಬಿಟ್ಕೊಂಡು ಓಡಾಡು, ಹಿಂಗಿತ್ತು ಪರಿಸ್ಥಿತಿ. ನಮ್ಮ ತಂದೆ ಫ್ರೆಂಡ್ ಒಬ್ರು ಬಂದರು, ನಾನು ಮೊಮೆಂಟೋಸ್ ಎಲ್ಲ ಮಾಡ್ತಿದ್ದೆ, ಎಲ್ಲ ಜೋಡಿಸಿಟ್ಟಿದ್ದೆ, ಪೇಂಟಿಂಗ್ ಎಲ್ಲ ಇಟ್ಟಿದ್ದೆ. ಯಾರು ಮಾಡಿದ್ದು ಅಂದರು, ನನ್ನ ಮಗ ಮಾಡ್ತಾನೆ ಅಂತ ಅಂದ್ರಂತೆ. ರೀ ನನ್ನ ಮಗನು ಇದರಲ್ಲಿದ್ದಾನೆ ರೀ ಬೆಂಗಳೂರಲ್ಲಿ, ಅವನು ಫೈನ್ ಆರ್ಟೇ ಮಾಡಿರೋದು, ಕಳಿಸ್ರಿ ಅವನ ಜೊತೆಗೆ. ಸೊ ಬೆಂಗಳೂರು ಅನ್ನೋದು ನನಗೆ ಕನಸು ಅವಾಗ. ಹಂಗಂತಲೂ ಅವರು ಹೊಸದುರ್ಗ ಅವ್ರದ್ದು, ನಾವು ಹೊಳಲ್ಕೆರೆಯಲ್ಲಿ ಇದ್ವಲ್ಲ, ಕೆಲಸ ಮಾಡಿ ಹಬ್ಬಕ್ಕೆ ಬರ್ತಾನೆ, ಬಂದು ಮಾತಾಡ್ಕೊಂಡು ಹೋಗಿ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಬಂದ ತಕ್ಷಣ ಹೋದೆ ನಾನು. ಹೋಗಿ ಕೇಳಿದರೆ ಫ್ಲ್ಯಾಶ್ ಬರುತ್ತಾ, ಫೋಟೋಶಾಪ್ ಬರುತ್ತಾ ನಿಮಗೆ? ಸರ್ ಬರಲ್ಲ, ಕಲ್ತ್ಕೊಳ್ಳಿ ಆಮೇಲೆ ಬನ್ನಿ ಬೆಂಗಳೂರಿಗೆ ಅಂತ ಹೇಳಿದೆ. ಸೊ ಇದು ನನಗೆ ಬೆಂಗಳೂರು ಅನ್ನೋದು ಅನಿಮೇಷನ್, ನನ್ನ ಸಾಫ್ಟ್ವೇರ್ ಗೊತ್ತಿಲ್ಲ ಅಂದ್ರೆ ನಾನು ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿದ್ದಾಗ ಒಂದು ಅನಿಮೇಷನ್ ಕಂಪ್ನಿ, ಅಲ್ಲಿ ಬರೀ ಡ್ರಾಯಿಂಗು, ಸೊ ಒಳ್ಳೆ ಸ್ಯಾಲ್ರಿ, ಇದೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡೋವಂಥದ್ದು. ಅವಾಗ ನಿಧಾನಕ್ಕೆ ಅವೇರ್ನೆಸ್ಸೇ ಯಾರಿಗೂ ಗೊತ್ತೇ ಇಲ್ಲ, ಇದು ಅನಿಮೇಷನ್ ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಅನಿಮೇಷನ್ ಫೀಲ್ಡಲ್ಲಿ ಇದ್ದೀನಿ ಅಂದರೆ ಆ ವರ್ಡ್ ಕೇಳೇ ನನಗೆ ಹೊಸ್ದಾಗಿ ವರ್ಡ್ ಕೇಳಿದ್ದು. ಆಗ ಆರ್ಟ್ ಸ್ಕೂಲಲ್ಲೆಲ್ಲ ಅನಿಮೇಷನ್ ಕಲಿಸೋರೆಲ್ಲ ಒಂದು 20-30 ಸಾವಿರ ರೂಪಾಯಿಗೆ ಚಾರ್ಜ್ ಮಾಡ್ತಿದ್ರ ಅಂತ. ಹೌದು 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 ಹೌದು. ಅವಾಗಿನ ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ಬಿಟ್ರು, ಪ್ರಾಜೆಕ್ಟ್ಸ್ ಇರಲಿಲ್ಲ. ಸೊ ಬ್ರೇಕ್ ತಗೋತಾ ಇದ್ದೀವಿ ಕಂಪನಿ. ನಮಸ್ತೆ, ವೈಲ್ಡ್ ಕಾರ್ಡ್ ಅನಿಮೇಷನ್ ಸ್ಟುಡಿಯೋ. ಸೊ ಅಲ್ಲಿ ಇನ್ನು ಮುಗೀತು ಕತೆ. ಟಾಟಾ ಎಲೆಕ್ಸ್ ಇದ್ದು ಕನೆಕ್ಷನ್ ಹೋಯ್ತದ, ಅವ್ರಿಗೂ ಪ್ರಾಜೆಕ್ಟ್ ಇಲ್ಲ. ಅವ್ರಿಗೆ ಪ್ರಾಜೆಕ್ಟ್ ಇಲ್ಲ. ಅವರು ಇದು ಇಸ್ಕಾನ್ ಇದು ನಿಂದೋಯ್ತದ ಪ್ರಾಜೆಕ್ಟ್. ಅಂದರೆ ಏನು ಮಾಡಿದ್ರು ಗೊತ್ತಾ, ಇಸ್ಕಾನ್ನರಿಗೆ ಪ್ರಪೋಸಲ್ ಕೊಟ್ಟರು. ನನಗೆ ಗೊತ್ತಿರೋ ಅಂಥ ವಿಷಯ ಇದು. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಸೊ ಅವರೇ ಒಳಗಡೆ ಮಾಡಿದ್ರು, ಅವರೇ ಅನಿಮೇಷನ್ ಕಂಪನಿ ಮಾಡಿದ್ರು. ಈಗಲೂ ನಡೀತಾ ಇದೆ ಅಂತ ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಆರ್ಟಿಸ್ಟ್ಗಳಿಗೆ ಅಲ್ಲಿ ಇದೆ ಅನ್ಸುತ್ತೆ, ಒಂದಿಷ್ಟು ಆರ್ಟಿಸ್ಟ್ಗಳು ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಒಳಗಡೆ ಇದು ರೂಮ್ಸ್ ಇತ್ತು, ಸ್ಟೇ ಮಾಡಲಿಕ್ಕೆ ಅಂತ ರೂಮ್ಸ್ ಇತ್ತು. ಅಲ್ಲೇ ಒಂದು ಅನಿಮೇಷನ್ ಕಂಪ್ನಿ ಮಾಡಿದ್ರು ಅಂತ ಸುದ್ದಿ ಬಂತು. ಸೊ ಇವರು ಅಲ್ಲಿ ಕ್ಲೋಸ್ ಮಾಡಿದರು. ಅದಾದಮೇಲೆ ಇದು ಕಂಪನಿನೇ ಕ್ಲೋಸು. ಸೊ ನನಗೆ ದೊಡ್ಡ ಚಿಂತೆ. ಸೊ ಎಲ್ಲ ಕಡೆ ಫೇಲ್ಯೂರ್. ಇನ್ನು 1.5 ವರ್ಷ ಹೆಂಗೋ ಒಂಚೂರು ಇತ್ತು, ಇದು ಕ್ಲೋಸ್ ಆಯ್ತಲ್ಲ. ನಿಮಗೆ ಸೂಚನೆ ಒಂದು 2 ತಿಂಗಳಿಂದ ಹಿಂದೆ ಕೊಟ್ಟಿದ್ರು ಪಾಪ ಕೊಟ್ಟರು, ಎಕ್ಸ್ಟ್ರಾ ಸ್ಯಾಲ್ರಿ ಕೊಟ್ಟರು. ಆಮೇಲೆ ನಾನು ರಜಾ ಹಾಕಿಲ್ಲ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದ್ರದ್ದು ಪೇಮೆಂಟ್ ಕೊಟ್ಟರು. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವರು. ಅದಾದಮೇಲೆ ಹೆಲ್ಪ್ಲೆಸ್. ಅವ್ರು ಹೇಳಿದರು, ಕಂಪನಿ ಲಾಕ್ ಮಾಡಲ್ಲ, ಓಪನ್ ಇರುತ್ತೆ, ಬೇಕಾದ್ರೆ ನೀವು ಅಪ್ಗ್ರೇಡ್ ಆಗೋದಾದರೆ ಇದನ್ನು ಹೇಳ್ಕೊಡ್ತೀವಿ, ಮ್ಯಾಕ್ಸ್ 3DS ಮ್ಯಾಕ್ಸ್ ಬಂದು ಕಲ್ತ್ಕೊಳ್ಳಿ ಅಂತ. ಬಟ್ ನಮಗೇನಂದರೆ ನಮ್ಮದು ಕಮಿಟ್ಮೆಂಟ್ ಇತ್ತು, ಈ ಮನೆಗೆ ಒಂದಿಷ್ಟು ದುಡ್ಡು ಕಳಿಸ್ಬೇಕು, ನಾನು ಜೀವನ ಮಾಡಬೇಕು. ನಾನು ಅದನ್ನೆಲ್ಲ ಬಿಟ್ಟು ಇಲ್ಲಿ ಸಾಫ್ಟ್ವೇರ್ ಕಲಿತು. ನಿಮ್ಗೆ ಎಷ್ಟು ವಯಸ್ಸು? ನನಗೊಂದು 23, 24, 25 ವರ್ಷ ಇರ್ಬೋದೇನೋ. ಹಾಂ. ಸೊ ಅಲ್ಲಿಂದ ಯಾರೋ ಹೇಳಿದ್ರು ಹೈದರಾಬಾದಲ್ಲಿ ಹಿಂಗೆ DQ ಅಲ್ಲಿ ಐತೆ ಜಾಬ್ಸು ಅಂತ. ಸೊ ಯಾರ್ದೋ ಹೆಲ್ಪ್ ತೊಗೊಂಡು DQಗೆ ಅಪ್ಲಿಕೇಶನ್ ಹಾಕಿದೆ. ಯಾರೋ ನನ್ನ ಫ್ರೆಂಡ್ ಹೋಗಿ ಜಾಯ್ನ್ ಆಗಿಬಿಟ್ಟಿದ್ದ, ಅವನು ಸೆಲೆಕ್ಷನ್ ಆಗಿತ್ತು. ಅದೇ ವೈಲ್ಡ್ ಕಾರ್ಡ್ ಇಂದವೇ ಅಲ್ಲೇ ಕೆಲಸ ಮಾಡ್ತಿದ್ದವ್ರ? ಇಲ್ಲ, ಯಾರೋ ಬೇರೆ ಕಡೆಯಿಂದ ಗೊತ್ತಾಯ್ತು ವಿಷಯ. ಸೊ ವೈಲ್ಡ್ ಕಾರ್ಡ್ನವನೊಬ್ಬ ಜಾಯ್ನ್ ಆಗ್ಬಿಟ್ಟ. ಸೊ ಅವನೇನು ಹೇಳ್ದ, ಇದು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ, ನೀವೇ ಹಿಂಗೆ ಮೌತ್ ಪಬ್ಲಿಸಿಟಿ ಅನ್ನೋಂತಾರೆ, ಯಾರೋ ಹೇಳಿದ್ನ ಕೇಳಿ ಇದಾಯಿತು. ಸೊ ನಾನು ಕಳಿಸಿದ್ರೆ ಅವರು ಒಂದು 15 ಡೇಸ್ ಬಿಟ್ಟು ನಿಮಗೆ ಕಾಲ್ ಮಾಡ್ತೀವಿ ಅಂತ. ನಾನು ಫೋನ್ ಮಾಡಿದೆ ಅವ್ರಿಗೆ, STD. ಸೊ ಇದೇನಪ್ಪ ಇದು ಮತ್ತೆ 15 ದಿವಸಕ್ಕೆ ಪೋಸ್ಟ್ಪೋನ್ ಆಯ್ತಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ನಾನು ಇನ್ನೊಬ್ಬ ನಾರಾಯಣ ಅಂತ ಬೆಳಗಾಂ ಹುಡುಗ, ಹೋಗ್ಬಿಡೋಣ, ಹೋಗ್ಬಿಟ್ಟು ನೋಡೋಣ ಅಲ್ಲಿ ಏನಾರ ಚಾನ್ಸ್ ಇತ್ತು ಅಂದರೆ ಟ್ರೈ ಮಾಡೋಣ.
ನಿಮಗೂ ತೆಲುಗು ಬರ್ತಾ ಇತ್ತು. ತೆಲುಗು ಬರ್ತಾ ಇತ್ತು. ನಾರಾಯಣ ಅವ್ರು ಬೆಳಗಾಂ ಹುಡುಗ, ಹಿಂದಿ, ಹಿಂದಿ, ಮರಾಠಿ, ಕನ್ನಡ ಮಾತಾಡೋನು. ಅವರು ಯಾವುದ್ರಲ್ಲಿ ಎಕ್ಸ್ಪರ್ಟ್? ಅವನು ಡ್ರಾಯಿಂಗ್ ಆಗಿದೆ. ಇನ್ ಬಿಟ್ವೀನ್ ನಿಮ್ಮಲ್ಲಿ ಆರ್ಟ್ ಸ್ಕೂಲಿಂದ ಬ್ಯಾಕ್ಗ್ರೌಂಡ್ ಬಂದವರು ಇದ್ದಾರೆ ಅಥವಾ ಎಲ್ಲರೂ ಆಸಕ್ತಿ ಇದ್ದಾರೆ? ಈಗ ಒಬ್ರು ಇಬ್ರು ಹಾಬಿ ಆರ್ಟಿಸ್ಟ್ಗಳಿದ್ರು, ಬಿಟ್ರೆ ಇನ್ನೆಲ್ಲ ಆರ್ಟ್ ಸ್ಕೂಲು ಡಿಗ್ರಿ ಮಾಡಿದವರು ಇದ್ರು. ಅಲ್ಲಿ ಸಿಕ್ತು ಇದು ಜನರಲ್ ಬೋಗಿ ₹150 ಕಾಚಿಗೂಡ ಎಕ್ಸ್ಪ್ರೆಸ್ ಹತ್ಕೊಂಡು ಹೋಗ್ಬಿಟ್ವಿ. ಅವ್ರು ಎಕ್ಸ್ಟ್ರಾ ಸ್ಯಾಲ್ರಿ ಕೊಟ್ಟಿದ್ರಲ್ಲ, ಆ ಅಮೌಂಟ್ ಹಂಗೆ ಇಟ್ಕೊಂಡಿದ್ದೆ, ಅದನ್ನ ಇಟ್ಕೊಂಡು ಹೋದ್ವಿ. ಅಲ್ಲಿ ಗಣೇಶಾಚಾರ್ಯ ಅಂತ ನೆಲೆಸ್ಕೋಬೇಕು ಅವ್ರನ್ನ. ಅವ್ರದ್ದು ಅಡ್ರೆಸ್ ಇತ್ತು, ಅವ್ರನ್ನ ಕೇಳ್ರಿ. ಅವರೆಲ್ಲ ಕರ್ನಾಟಕದವ್ರು, ದಾವಣಗೆರೆಯಲ್ಲಿ ಮುಗಿಸ್ಕೊಂಡು ಅಲ್ಲಿ DQL ಒಳ್ಳೆ ಪೋಸ್ಟಲ್ಲಿ ಇದ್ರು, ಡಾಟಾ ಕ್ವಿಸ್ಟ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ಒಳ್ಳೆ ಲೇಔಟ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ರು. ಅವ್ರ ಕಡೆಯಿಂದ ಯಾರು ಜಾಬ್ ತೊಗೊಂಡಿದ್ರು. ಸೊ ನಾವು ಅವ್ರನ್ನ ಅಪ್ರೋಚ್ ಮಾಡಿಬಿಟ್ರೆ ಸಿಗುತ್ತೆ ಅಂತ ಅವ್ರ ಅಡ್ರೆಸ್ನ ಒಂದು ಸಣ್ಣ, ಅವಾಗೆಲ್ಲ ಚಿಕ್ಕ ಚಿಕ್ಕ ಬುಕ್ಕಲ್ಲಿ ಬರ್ಕೊತಿದ್ವಲ್ಲ, ಹೋದ್ವಿ. ಹೋಗಿ ಅಡ್ರೆಸ್ ಹುಡ್ಕೊಂಡು ಹೋಗ್ತೀವಿ, ಅವ್ರ ಮನೆ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹಳೆ ಅಡ್ರೆಸ್ಸು. ಸೊ ನೋಡೋಣ ಯಾವ ಮನೆ ಅಂತ ಕೇಳಿ ಅಕ್ಕಪಕ್ಕದವ್ರನ್ನ ಕೇಳಿದರೆ, ಯಾರೋ ಹುಡುಗರು ಡ್ರಾಯಿಂಗ್ ಅಲ್ವಾ, ಹುಡುಗರಿಗೆ ಇಂಟ್ರೆಸ್ಟ್ ಇರುತ್ತೆ. ನೀನು ಚೂಪಿಸಣ್ಣ ರಾಣ ಅಂತೇಳಿ ಯಾರೋ ಹುಡುಗರು ನಾನು ತೋರಿಸ್ತೀನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ರೋಡಲ್ಲೆಲ್ಲ ಚೇಂಜ್ ಮಾಡಿದರು. ಸೊ ಹೋಗಿ ನಾವು ನಂದು ಬುಕ್ ಇದೆ ತೋರಿಸ್ತೀನಿ ನಿಮಗೆ. ಆ ಬುಕ್ಕಲ್ಲಿ ಎಲ್ಲ ಡ್ರಾಯಿಂಗ್ ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ತೋರಿಸ್ದೆ ಅವ್ರಿಗೆ. ಬ್ಯಾಕ್ಗ್ರೌಂಡ್ ಆರ್ಟಿಸ್ಟಾಗಿ ಜಾಯ್ನ್ ಆಗಬೇಕು ಅಂತ ಅವ್ರು ಕೂರಿಸ್ಕೊಂಡ್ರು. ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅಂದರೆ ಇಲ್ಲಿ ಫೋಟೋಶಾಪ್ ಮಾಡ್ತಾರೆ, ನೀನು ಫೋಟೋಶಾಪ್ ಗೊತ್ತಿಲ್ಲ, ನೀನು ಮ್ಯಾನ್ಯುವಲ್ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟು. ಸೊ ಒಂದು ಕೆಲಸ ಮಾಡು, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅಂತಂದರೆ ಅವಾಗಿನ ಲೆಕ್ಕಕ್ಕೆ ಅವರು ಹೇಳಿದ್ದು ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗೇ ಇರ್ತೀಯಲ್ಲ, ಟೀಮ್ ಲೀಡ್ ಆಗ್ತೀಯ. ಸೊ ಈಗ ನೀನು ಆ್ಯನಿಮೇಷನಿಗೆ ಜಾಯ್ನ್ ಆದರೆ, ಈಗ ಇನ್ ಬಿಟ್ವೀನ್ ಆರ್ಟಿಸ್ಟ್ ಅಂತ ಜಾಯ್ನ್ ಆದರೆ, ಸೊ ಇನ್ ಬಿಟ್ವೀನ್ ಆರ್ಟಿಸ್ಟ್ ಆಗ್ತೀಯ. ಅಡಿಗೆ ಎಲ್ಲ ಬರ್ತಾ ಇತ್ತು, ವಾಕ್ ಸೈಕಲ್ ಎಲ್ಲ ಮಾಡ್ತಿದ್ದೆ, ಎಲ್ಲ ಗೊತ್ತಿತ್ತು. ಇಲ್ಲೆಲ್ಲ ಬೌನ್ಸಿಂಗ್ ಬಾಲು ಎಲ್ಲ ಜೀತು ಪಟೇಲ್ ನಮ್ಮನ್ಗೆ ಸಂಡೇ ಸ್ಯಾಟರ್ಡೇ ನೈಟು ಡೇ ಬಿಡ್ತಿರ್ಲಿಲ್ಲ, ಚೆನ್ನಾಗಿ ಟ್ರೈನ್ ಮಾಡೋರು. ಅವ್ರು ಗುಜರಾತಿನವ್ರ? ಗುಜರಾತ್ ಬಾಂಬೆಲಿದ್ರು, ಗುಜರಾತಿ ಅವರು. ಸೊ ನಾನು ಇಲ್ಲಿ ಹೋಗಿ ಜಾಯ್ನ್ ಆದೆ. ಇದಕ್ಕೆ ಕೇಳಿದ್ಕೆ ಅವ್ರು ಸಜೆಷನ್ ಕೊಟ್ಟರು, ಬೇಡ ಇನ್ ಬಿಟ್ವೀನ್ ಆರ್ಟಿಸ್ಟಾಗಿ ಜಾಯ್ನ್ ಆದರು. ಸೊ ಆ್ಯನಿಮೇಟರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಒಳ್ಳೆ ಈ ಗ್ರೋ ಇರುತ್ತೆ ಅಂತ. ಸೊ ಅವರು ಸರಿ ಸರ್, ನೀವು ಹೇಳ್ದಂಗೆ ಆಯಿತು ಅಂತ. ನೀವು ಇಲ್ಲಿ ಚಿತ್ರಗಳನ್ನು ನೋಡಿದ್ದು ಕೃಷ್ಣನ ಚಿತ್ರಗಳೇ ಇದರಲ್ಲಿ? ಹಾಂ ಹೌದು, ಕೃಷ್ಣಂದು ಮಾಡಿದ್ವಿ, ಇನ್ ಬಿಟ್ವೀನ್ ಅವೆಲ್ಲ ಮಾಡಿದ್ವಿ. ಇದೆಲ್ಲ ಬಟ್ ಇದೆಲ್ಲ ಎಲ್ಲ ಮ್ಯಾನ್ಯುವಲಲ್ಲೇ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ರು. ಪೋಸ್ಟರ್ ಕಲರ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ರು, ಚೆನ್ನಾಗಿತ್ತು ಅದು. ಆಮೇಲೆ ಅಲ್ಲಿ ಸಿಕ್ತು ಜಾಬ್, ಅಂದರೆ ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಟ್ಟರು, ಅವ್ರು ಕೊಡಿಸಿದ್ರು. ನಾವು 15 ದಿವಸ ಬಿಟ್ಟು ಬನ್ನಿ ಅಂದಿದ್ರಲ್ಲ, ಅವ್ರು ರೆಫರ್ ಮಾಡಿ ನೋಡಿ ಮೇರ್ ಇಂಟರ್ವ್ಯೂ ಕೊಡಿಸಿದ್ರು. ಸೊ ಇಂಟರ್ವ್ಯೂ ಕೊಟ್ವಿ. ಇಂಟರ್ವ್ಯೂಗೆ ಅವರು ಹೋಗಿ ಕರ್ಕೊಂಡೋಗಿ ಅಲ್ಲಿ ಯಾರೋ ಅವ್ರಿಗೆ ಹೆಚ್ಚಾಗಿ ಚೆನ್ನಾಗಿ ಪರಿಚಯ ಇದ್ರು, ಆಂಧ್ರದವರಾದ್ರು, ಅವರೆಲ್ಲ ಹುಬ್ಬಳ್ಳಿಲಿ ಓದಿದ್ರಂತೆ. ಅವರು ಅಲ್ಲಿ ಹೋಗಿ ಎಷ್ಟು ವರ್ಷ ಆಗಿತ್ತು? ಅಲ್ಲಿ ಒಂದು 2-3 ವರ್ಷ ಆಗಿತ್ತು. ಅವರು ಅಲ್ಲಿ ಎಷ್ಟು ಜನ ಇದ್ರು ಎಂಪ್ಲಾಯೀಸ್? 3,000 ಜನ. ಅಲ್ಲಿ 3,000 ಜನ. ಅದು ಯಾರು ಓನರ್? ಅದು ಅದಕ್ಕೆ ತಪಸ್ ಚಕ್ರವರ್ತಿ ಅಂತ ಯಾರೋ ಬೆಂಗಾಲಿ ಅವರು ಮಾಡಿದ್ರು. ಅದು ಒಂದೇ ಬ್ರಾಂಚ್ ಇದ್ದದ್ದು ಅವರಿಗೆ? ಅದು ಒಂದೇ ಬ್ರಾಂಚ್ ಇದ್ದಿದ್ದು. ಏಷ್ಯಾದಲ್ಲಿ ನಂಬರ್ 1. ಆಮೇಲೆ ಡಿಸ್ನಿ ಬಿಟ್ರೆ ಟಾಪ್ 10 ಅಲ್ಲಿ ಇದೆ. ಅಷ್ಟು ಜನ ವರ್ಕ್ ಮಾಡ್ತಿದ್ದ ದೊಡ್ಡ ಅನಿಮೇಷನ್ ಕಂಪನಿ ಅಂದ್ರೆ ವೈಲ್ಡ್ ಕಾರ್ಡ್ ಅನಿಮೇಷನ್ ಸ್ಟುಡಿಯೋ. ನಾನು 338 ನಂದು ನಂಬರ್. 3,000 ಜನ ಇದ್ರು ಅಲ್ಲಿ. ಅಲ್ಲಿ ಅಷ್ಟಿದ್ರು ಶಾರ್ಟೇಜು. ಅಲ್ಲೊಂದು ಲಂಡನ್ ಟೆರೆಸ್ ಅಂತ ಹೇಳ್ಬಿಟ್ಟು ಒಂದು ಬಿಲ್ಡಿಂಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ಟ್ರೈನ್. ಸಿಟಿಯಿಂದ ಹೊರಗಡೆ ಎಷ್ಟು ದೂರ? ಇಲ್ಲ ಸಿಟಿಲೇ ಇತ್ತು. ಸಿಟಿಲೇ ಈಗಲೂ ಇದೆ ಅದು? ಇಲ್ಲ ಆವಾಗಲೇ ಕ್ಲೋಸ್ ಆಗ್ಬಿಡ್ತು. ಅದು ಯಾಕೆ? ಅದು ಹೇಳಿದ ಪ್ರಾಜೆಕ್ಟ್ಸ್ಗಳಿದೆ. ಅವರು ಅಲ್ಲಿ ಏನು ಪ್ರಾಜೆಕ್ಟ್ ನಡೀತಾ ಇತ್ತು? ಅಲ್ಲಿ ಬರೀ ಜರ್ಮನ್ ಹೊರದೇಶದ ಪ್ರಾಜೆಕ್ಟ್ಗಳು ತಗೋರು, ಬರೀ ಅನಿಮೇಷನ್ ಸೀರೀಸ್, ಇವು ಸೀರೀಸ್ಗಳು, ಎಪಿಸೋಡ್ಸು. ಸೊ ಹೊರದೇಶದಿಂದ ಬಂದಂಥ ಪ್ರಾಜೆಕ್ಟ್ ಜಾಸ್ತಿ ಜರ್ಮನಿಂದ ಬರ್ತಾ ಇತ್ತು. ಅಲ್ಲಿ ಎಷ್ಟು ಆರ್ಟಿಸ್ಟ್ಗಳು, ಇನ್ ಬಿಟ್ವೀನ್ ಆರ್ಟಿಸ್ಟ್, ಕ್ಲೀನಪ್ ಆರ್ಟಿಸ್ಟ್, ಎನಿಮೇಟ್ರಲ್ಲಿ ಎಷ್ಟಿದ್ರಲ್ಲಿ? 3,000 ಜನರಲ್ಲಿ? 3,000 ಜನದಲ್ಲಿ ಗೊತ್ತಿಲ್ಲ. ಯಾಕೆ ಅಂದಾಜು ಅಂತಂದರೆ ಈಗ ಒಂದು 20% ಆ್ಯನಿಮೇಟರ್ಸ್ ಇದ್ದರೆ ಇನ್ನೊಂದು 60-70% ಇನ್ ಬಿಟ್ವೀನು ಕ್ಲೀನಪ್ ಇರೋರು. ಆಮೇಲೆ ಅದ್ರ ಜೊತೆಗೆ ಇದು ಸ್ಕ್ಯಾನಿಂಗ್ ಮಾಡೋರು ಇರೋರು, ಚೆಕಿಂಗ್ ಟೀಮ್ ಇತ್ತು, ಡೈರೆಕ್ಟರ್ಸ್. ಆಗ ಅನಿಮೇಟರ್ಗೆಲ್ಲ ಎಷ್ಟು ಸಂಬಳ ಇತ್ತು ಅಲ್ಲಿ? ಅಲ್ಲಿ ನನಗೆ ಗೊತ್ತಿರೋಂಗೆ ನಾನು ಜಾಯ್ನ್ ಆಗಿದ್ದು 6,000 ಜಾಯ್ನ್ ಆದೆ. 3ರಿಂದ 6 ಆಯಿತು, ಡಬಲ್ ಆಯಿತು. ಇತ್ತು ಅವಾಗ 50,000, 45,000, 50,000 ಇದು
ಯಾವ ಇಸ್ವಿಯಲ್ಲಿ? 2001. ಆಗಲೇ 50,000 ಆದರೆ ಈಗ ಹೌದು. ಆಮೇಲೆ ಇನ್ಸೆಂಟಿವ್ಸ್ ಇರೋದು, ಒಬ್ಬೊಬ್ರು 2 ಲಕ್ಷ ಇನ್ಸೆಂಟಿವ್ ಹೊಡಿಯೋರು ಆಗಿನ ಕಾಲಕ್ಕೆ. ನಂದೇ ಈಗ 6,000 ಇತ್ತಂದ್ರೆ ನಾನು 25,000 ರೂಪಾಯಿ ಇನ್ಸೆಂಟಿವ್ ಎಲ್ಲ ತೊಗೊಂಡು 25,000 ರೂಪಾಯಿವರೆಗೂ ನಾನು ಸಂಬಳ ತಗೋತೈತೆ. ಅಂದರೆ ಎಕ್ಸ್ಟ್ರಾ ಏನಿಲ್ಲ, ಆಫೀಸ್ ಟೈಮಲ್ಲಿ ಎಕ್ಸ್ಟ್ರಾ ಫಾಸ್ಟಾಗಿ ಕೆಲಸ ಮಾಡ್ತಾರೆ. ಥರ ಮಷಿನ್ ಡೈಲಿ ಡೆಡ್ ಲೈನ್ಸು. ಅದು ಜರ್ಮನ್ ಕಾಮಿಕ್ಸ್ ಅಲ್ಲಲ್ಲ, ಎಪಿಸೋಡ್ ಇದು ವಿಂಗ್ಸ್ ಕ್ಲಬ್ ಅಂತ ಒಂದು ಮಾಡಿದ್ರು. ಸುಮಾರು ಒಂದು 17 ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡಿದೆ. ಅಲ್ಲಿ 17 ಪ್ರಾಜೆಕ್ಟ್. ಅದರ ಮೇನ್ ಕ್ಯಾರೆಕ್ಟರ್ ಎಲ್ಲಿದ್ದು? ಕ್ಯಾರೆಕ್ಟರ್ ಅಲ್ಲಿಂದಲೇ ಬರ್ತಾ ಇದ್ದು. ಅದು ಎಲ್ಲ ಪ್ರೀ ಪ್ರೊಡಕ್ಷನ್ ಎಲ್ಲ ಜರ್ಮನಿಂದ, ಪ್ರೊಡಕ್ಷನ್ ಮಾತ್ರ ನಾವು ಮಾಡ್ತಾ ಇದ್ವಿ. ಅದ್ರ ಮೇನ್ ಸ್ಟೋರಿ ಬೋರ್ಡು ಮತ್ತು ಕ್ಯಾರೆಕ್ಟರ್ ಎಲ್ಲ ಅಲ್ಲಿ ಡಿಸೈನ್ ಆಗಿ ಬಂದಿದೆ. ಕ್ಯಾರೆಕ್ಟರ್ಸ್, ಮಾಡೆಲ್ ಶೀಟ್ಸು, ಎಕ್ಸ್ಪ್ರೆಷನ್ ಚಾರ್ಟು ಎಲ್ಲ ಅಲ್ಲಿಂದಲೇ ಬರ್ತಾ ಇತ್ತು. ನಾವೇನಿಲ್ಲ, ಅದು ಕೊಟ್ಟಿರೋದು ನೀಟಾಗಿ ಜೆರಾಕ್ಸ್ ಮಾಡಿಕೊಟ್ಟಿರೋರು ಮುಂದೆ ಇಟ್ಕೋತಿದ್ವಿ. ಅದನ್ನ ಇಟ್ಕೊಂಡು ಅನಿಮೇಟರ್ಸ್ ಅನಿಮೇಷನ್ ಮಾಡೋರು, ಅನಿಮೇಷನ್ ಮಾಡ್ತಿದ್ರು. ನಾವು ಅದನ್ನ ಕ್ಲೀನ್ ಅಪ್ ಮಾಡು, ಇನ್ ಬಿಟ್ವೀನ್ ಮಾಡು. ಹಾಗೆ ಯಾವ ಸಾಫ್ಟ್ವೇರ್ ಇತ್ತು ಅಲ್ಲಿ? ಅಲ್ಲಿ ಸಹ ಅನಿಮೋ ಇತ್ತು, US ಅನಿಮೇಷನ್ ಇತ್ತು. ಫ್ಲಾಶ್ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ದಿವಸ, ಒಂದು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ಫ್ಲಾಶ್ ಸ್ಟಾರ್ಟ್ ಮಾಡಿದ್ರು. ವೆಕ್ಟರ್ ಬೇಸ್ಡ್ ಅಂತ. ಹೌದು. ಇದು ಆಮೇಲೆ BG ಎಲ್ಲ ಫೋಟೋಶಾಪ್ ಅಲ್ಲೇ ಮಾಡ್ತಾ ಇದ್ರು. ಬ್ಯಾಕ್ಗ್ರೌಂಡ್ಸ್ ಎಲ್ಲ ಫೋಟೋಶಾಪ್ ಮಾಡ್ತಾ ಇದ್ರು. ಆ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಒಂದು ದೊಡ್ಡ ಟೀಮ್ ಇತ್ತು. ಸಿಕ್ಕಾಪಟ್ಟೆ HR, ಸುಮಾರು ಜನ ಬರೀ HRs ಇದ್ರು. ಪ್ರತಿಯೊಂದು ಡಿಪಾರ್ಟ್ಮೆಂಟ್. ಗಣೇಶ್ ಆಚಾರ್ಯ ಅವ್ರು ಏನು ಮಾಡ್ತಿದ್ರು? ಅವ್ರು ಲೇಔಟ್ ಆರ್ಟಿಸ್ಟ್ ಆಗಿದ್ರು. ಒಳ್ಳೆ ಟೀಮಲ್ಲಿ ಇದ್ರು. ಲೇಔಟ್ ಆರ್ಟಿಸ್ಟ್ ಆಗಿದ್ರು ಅವರು. ಲೇಔಟ್ ಆರ್ಟಿಸ್ಟ್ ಅವ್ರದ್ದೇ ಒಂದು ಟೀಮ್. ಅವ್ರು ಫೋಟೋಶಾಪ್ ಎಕ್ಸ್ಪರ್ಟ್ ಅಲ್ಲಲ್ಲ, ಲೇಔಟ್ ಅಲ್ಲಿ ಹ್ಯಾಂಡ್ ವರ್ಕೇ ಮಾಡ್ತಿದ್ರು, ಫೋಟೋಶಾಪ್ ಮಾಡ್ತಾ ಇರಲಿಲ್ಲ. ಲೇಔಟ್ ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಬ್ಯಾಕ್ಗ್ರೌಂಡ್ ಲೇಔಟ್ ನಿಮ್ಮ ಡಿಸೈನ್ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋರು. ಇವ್ರು ಲೇಔಟ್ ಡಿಸೈನರ್ಸ್. ಲೇಔಟ್ ಮಾಡಿ ಮತ್ತೆ ಫೋಸಸ್ ಮಾಡ್ಕೊಡೋರು. ಸೊ ಆ ಫೋಸಸ್ ಕೀ ಫೋಸಸ್ ಅಲ್ಲ, ಎಕ್ಸ್ಟ್ರೀಮ್ ಫೋಸಸ್ ಅಷ್ಟೇ. ಸೊ ಅದನ್ನ ಇಟ್ಕೊಂಡು ಕೀ ಫೋಸಸ್, ಕೀ ಅನಿಮೇಟರ್ಸ್, ಅನಿಮೇಷನ್ ಮಾಡೋರು. ಅದಾದ್ಮೇಲೆ ಅದು ಇವ್ರಿಗೆ ಬರ್ತಿತ್ತು, IB ಇನ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ಗೆ ಬರೋದು. ಸೊ ಒಂದೊಂದು ಪ್ರಾಜೆಕ್ಟ್ಗೆ ಅಲ್ಲಿ ಸುಮಾರು ಒಂದು 10-15 ಪ್ರಾಜೆಕ್ಟ್ ರನ್ ಆಗ್ತಾ ಇತ್ತು. 3,000 ಅಂದ್ರೆ ಕ್ಯಾಂಟೀನ್ ಎಲ್ಲ ಇರ್ಬೋದು ಅಲ್ಲಿ. ಕ್ಯಾಂಟೀನ್ಸ್ ಇತ್ತು, PF ಇತ್ತು, ಎಲ್ಲ ಫೆಸಿಲಿಟೀಸ್ ಇತ್ತು. ಕ್ಯಾಂಟೀನ್ಸ್ ಅಂತಂದ್ರೆ ಪೇ ಮಾಡಬೇಕಾಯ್ತು. ಮಧ್ಯಾಹ್ನ ಊಟ ಬರೋದು. ಸೊ ನಾವಲ್ಲಿ ಸೈನ್ ಮಾಡಿಬಿಟ್ಟು ಊಟ ತೊಗೊಂಡು ತಿನ್ನಬೇಕು. ಎಷ್ಟಿದೆ ಎಷ್ಟು. ಮೇಲೆ ಜಿಮ್ ಇತ್ತು, ಎಲ್ಲ ದೊಡ್ಡ ಇದು ಮಾಡಿದ್ರು. ಕನ್ನಡಿಗರು ಎಷ್ಟು ಜನ ಇದ್ರು? ಕನ್ನಡಿಗರು ನನ್ನ ಟೀಮಲ್ಲಿ ಒಂದು 10-15 ಜನ ಇದ್ವಿ. ಸೊ ಸುಮಾರು ಬೇರೆ ಬೇರೆ ಟೀಮಲ್ಲಿ, ಯಾಕಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲ, ಒಂದೇ ಫ್ಲೋರ್ ಅಲ್ಲ, 6-7 ಫ್ಲೋರ್ ಇತ್ತು. ಹಂಗೆ 4-5 ಬಿಲ್ಡಿಂಗ್ ಇತ್ತು. ಸೊ ಎಲ್ಲೆಲ್ಲಿ ಯಾರ್ಯಾರು ಎಷ್ಟು ಒಂದು ಎಕರೆ ಜಾಗದಲ್ಲಿ ಒಂದು ಎಕರೆ ಗಟ್ಟಲೆ ಜಾಗ ಇತ್ತ? ಇಲ್ಲ, ಇದು ಅಪಾರ್ಟ್ಮೆಂಟ್, ದೊಡ್ಡ ಅಪಾರ್ಟ್ಮೆಂಟ್ ತೊಗೊಂಡ್ಬಿಟ್ಟಿದ್ರು, 6 ಫ್ಲೋರು. ಅದ್ರ ಜೊತೆ ಮೇನ್ ಆಫೀಸ್ ಬೇರೆ ಇತ್ತು. ಅಲ್ಲಿ ದೊಡ್ಡ ಟೀಮ್ ಇತ್ತು, ಅಕೌಂಟ್ಸು ಎಲ್ಲ. ಬಟ್ ಚೆನ್ನಾಗಿ ನೋಡ್ಕೊಳ್ಳೋರು. ಏನಾರ ಓಡಿಬೇಕು, ಅಡ್ವಾನ್ಸ್ ಬೇಕಂತಂದ್ರೆ ಜಸ್ಟ್ ಒಂದು ಸೈನ್ ಮಾಡಿ ಒಂದು ಫಾರ್ಮ್ ಫಿಲ್ ಮಾಡಿದ್ರೆ ಸಾಕು, ಇಮಿಡಿಯೇಟಾಗಿ ನಮ್ಮ ಅಕೌಂಟಿಗೆ ಬಂದುಬಿಡೋದು. ಯಾರೋ ಊರಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಇದು ಮಾಡಿದ್ರೆ. ಅಲ್ಲಿ ಎಷ್ಟು ಗಂಟೆ ಡ್ಯೂಟಿ ಇತ್ತು? ಡ್ಯೂಟಿ ಒಂದು ಬೆಳಿಗ್ಗೆ 9 ರಿಂದ 6. ಅದು ಅಫಿಷಿಯಲ್. ಬಟ್ ಅಲ್ಲಿ ನಡೀತಿದ್ದು ಹೆಂಗೆ ಅಂತಂದ್ರೆ, ನಾವೆಲ್ಲ ಮಷಿನ್ಸೇ. ಡೆಡ್ ಲೈನ್ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಅದು ನಮ್ಮ ಇಚ್ಛೆ, ಒಳಗೆ ಹೋಗೋದು, ಹೊರಗೆ ಕಳ್ಸೋದು ಅವ್ರ ಇಚ್ಛೆ. ಎಕ್ಸ್ಟ್ರಾ ಪೇಮೆಂಟ್ ಏನು ಬರ್ತಿತ್ತಿಲ್ಲ. ಇನ್ಸೆಂಟಿವ್ಸ್ ಇರೋದು. ಸೊ ನೈಟ್ 3 ಗಂಟೆ 4 ಗಂಟೆವರೆಗೂ ಕೆಲಸ ಮಾಡಿದ್ವಿ. ಬೆಳಿಗ್ಗೆ 12 ಗಂಟೆ 1 ಗಂಟೆಗೆ ಸರ್ ಬೆಳ್ತಾನೆ ಸರ್ ಅಂತಂದ್ರೆ, ಅಪ್ಪಡಿ ಬೀಳ್ತಾವ ಅನ್ನೋರು. ಇಷ್ಟು ಬೇಗ ಹೋಗ್ಬಿಡ್ತೀರಾ? 12:30 1 ಗಂಟೆ ಆಗಿರೋದು. ಸರ್ ಏನು ಸರ್ ನೀವು ಅಂದ್ಕೊಂಡು ಅವಾಗ ಬರ್ತಾ ಇದ್ವಿ. ಮತ್ತು ಬೆಳಿಗ್ಗೆ 9 ಗಂಟೆಗೆ ಆಫೀಸು. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಎಲ್ಲೋ ರೂಮ್ ಮಾಡ್ಕೊಂಡಿದ್ವಿ ಮನೆ. ಆ ಟೈಮಲ್ಲೇ ಅದು ರೂಮ್ ಫ್ರೀ ಇತ್ತು. ಇಲ್ಲ ಏನಿಲ್ಲ. ಬಟ್ ಫಿಲಿಪೈನ್ಸ್ನವ್ರಿಗೆ ಕರ್ಸೋರು ನಮ್ಮ ಜೊತೆಗೆ. ನಾವು 3,000 ಜನ ಜೊತೆಗೆ ಇದ್ರೂ ಫಿಲಿಪೈನ್ಸ್ನವರು ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡೋರು. ಅವರು ಸಹ ನಿಮ್ಮಾಗೆ ಆರ್ಟಿಸ್ಟ್ಗಳು. ಅವ್ರಿಗೆ ಎಷ್ಟು $? ಅಲ್ಲಿ ಕೊಡ್ತಾರೆ? ಅವ್ರಿಗೆಲ್ಲ ಪೀಸ್ ವರ್ಕ್ ತರ ಒಂದು ಡ್ರಾಯಿಂಗ್ ಮಾಡಿದ್ರೆ ಇಷ್ಟು ಅಂತ ಅವ್ರಿಗೆ ಪೇ ಮಾಡೋರು. ಸೊ ಅವರು ಟೀಮ್ಗೆ ಅವ್ರಿಗೇನೋ ಅಕಾಮಿಡೇಷನ್ ಕೊಡೋರಂತೆ. ಅವು ಹೇಳ್ತಿದ್ದಿದ್ದು ಅಷ್ಟೇ, ನಮಗೆ ಗೊತ್ತಿಲ್ಲ. ಬಟ್ ಅವ್ರದ್ದೊಂದು ಟೀಮು. ಬಟ್ ನಮಗೆ ಅಲ್ಲಿ ಕಲೀಲಿಕ್ಕೆ ಅವ್ರ ಟೆಕ್ನಿಕ್ಸ್ ತುಂಬ ಚೆನ್ನಾಗಿರೋದು ಫಿಲಿಪೈನ್ಸ್ನವ್ರೆ. ಅವರು ಆರ್ಟ್ ಸ್ಕೂಲ್ನವ್ರೆ. ಆರ್ಟ್ ಸ್ಕೂಲ್ ಅಂತಂದ್ರೆ ಅಲ್ಲಿ ಹೆಂಗೆ ಅಂತಂದ್ರೆ, ಒಬ್ಬ ಆರ್ಟ್ ಗೊತ್ತು ಅಂದ್ರೆ ಅವನಿಗೆ ಒಂದು ಡಿಪಾರ್ಟ್ಮೆಂಟ್ ಚೆನ್ನಾಗಿ ಟ್ರೈನ್ ಮಾಡೋರು. IB ಆರ್ಟಿಸ್ಟ್ ಅಂದ್ರೆ ಅವ್ನು ಇನ್ ಬಿಟ್ವೀನ್ ಆರ್ಟಿಸ್ಟ್, ಅವ್ನಿಗೆ ಬೇರೆ ಬರ್ತಿರ್ಲಿಲ್ಲ, ಬರೀ ಇನ್ ಬಿಟ್ವೀನ್. ಅವ್ರಿಗೆ ಭಾಷೆ ಎಲ್ಲ ಬರ್ತಿತ್ತು, ಇಂಗ್ಲಿಷ್ ಬರ್ತಿತ್ತು, ಇಂಗ್ಲಿಷ್ ಮ್ಯಾನೇಜ್ ಮಾಡ್ತಿದ್ರು. ಸೊ ಅವ್ರ ಜೊತೆ ಕಲ್ತ್ಕೊಂಡ್ವಲ್ಲ, ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಭಾಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದು ಅವ್ರ ಜೊತೆ ಕಲ್ತಾಗ. ಸೊ ಅವಾಗ ಅಲ್ಲಿ
ಅಲ್ಲಿ 5 ವರ್ಷ ಇದ್ದೆ ನಾನು. ನೀವು ಆಗ ಕ್ಯಾರೆಕ್ಟರ್ ಡಿಸೈನಿಂಗ್ ಎಲ್ಲ ಯಾವ ಕಲ್ತ್ರಿ ಅಂತ? ಅದಾದ್ಮೇಲೆ ನಾನು ಬೇರೆ ಕಂಪನಿಗಳು ಜಾಯ್ನ್ ಆದ್ನಲ್ಲ, ಅಲ್ಲ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ ನಾನು 4 ವರ್ಷ 8 ತಿಂಗಳಿದ್ದೆ. ಆ ಟೈಮಲ್ಲೇ ನನಗೆ 2000 ಇದರಲ್ಲಿ ಹೋಗಿ 1.5 ವರ್ಷ ಆದಮೇಲೆ ಮದುವೆ ಆಯಿತು. ಇವರಪ್ಪ ಅಲ್ಲಿ 4.5 ವರ್ಷ ಇದ್ದರೆ ನೀವು ಸೇರುವಾಗ 6,000 ರೂಪಾಯಿ ಸಂಬಳ ಅಂತ ಹೇಳಿದ್ರೆ, ಹೌದು. ಬಿಡುವಾಗಲೇ 13,000 ಆಗಿತ್ತು. ಅಂದರೆ ನಮಗೆ ಇಂಕ್ರಿಮೆಂಟ್ ಅನ್ನೋದೇನಿರಲಿಲ್ಲ, 1,500-2,000 ಇಂಕ್ರಿಮೆಂಟ್. ನಾವು ಅದನ್ನ ತಲೆ ಕೆಡಿಸ್ಕೊತಿರ್ಲಿಲ್ಲ, ಬಿಕಾಸ್ ಇನ್ಸೆಂಟಿವ್ಸ್ ಚೆನ್ನಾಗಿರೋದು. 13,000 ರೂಪಾಯಿ ಆದರೂ ನಿಮಗೆ ಸಂಪಾದನೆ ಒಂದು 30,000 ರೂಪಾಯಿ ಇರ್ತಿತ್ತ ತಿಂಗಳಿಗೆ? ಅಂದರೆ 30-35 ಸಾವಿರದವರೆಗೆ ಇರೋದು. ಬಟ್ 13,000 ಅನ್ನೋದು ನಮ್ಗೇನು ಒಂದು ಹೆವಿ ಅಮೌಂಟೇ ಅದು. ಯಾಕಂತಂದ್ರೆ 20 ರೂಪೀಸ್ ತೊಗರಿಬೇಳೆ ಇತ್ತು ಅಷ್ಟೇ ಅಲ್ಲಿ. ಅವಾಗ ಏನು 1,500-2,000 ರೂಪಾಯಿ ಮನೆ ಬಾಡಿಗೆ ಇತ್ತು ಆ ಟೈಮಲ್ಲಿ. ಸೊ 2003 ನಾನು ಇದು ಮದುವೆ ಆಗಿದ್ದೆ. ಅಲ್ಲಿದ್ದಾಗಲೇ ನಾನು ಹೈದರಾಬಾದಲ್ಲಿ. ಇದು ನಿಮ್ಮ ಚಿತ್ರಗಳು ತೋರಿಸ್ತೀರಾ ನಿಮ್ಮ? ಓಕೆ, ನೀವು 4 ವರ್ಷ ಇದು ನಿಮ್ಮ ಅಪಾಯಿಂಟ್ಮೆಂಟ್ ಸರ್ಟಿಫಿಕೇಟ್ ಅದು? ಹೌದು. ಸೊ 2001 ಅಲ್ಲಿಂದ ನಿಮ್ಮ ಅಪಾಯಿಂಟ್ಮೆಂಟ್ ಇದ್ರು ವೈಲ್ಡ್ ಕಾರ್ಡ್ ಅನಿಮೇಷನ್ ಸ್ಟುಡಿಯೋ ಫಸ್ಟ್ ಜಾಬು. ಸೊ ಇದು ನಿಮ್ಮ ಇದೆಲ್ಲ ಫೋಟೋಶಾಪಲ್ಲಿ ಮಾಡಿರೋ ಅಂಥದ್ದು. ಇದು ಬಿಸಿ ಬ್ಯಾಕ್ಗ್ರೌಂಡ್. ಇದು ವೈಲ್ಡ್ ಕಾರ್ಡ್ ಇದ್ದಾಗ, ವೈಲ್ಡ್ ಕಾರ್ಡಲ್ಲಿ ಇದ್ದಾಗ ಅಲ್ಲಿ ನೀವು ಫೋಟೋಶಾಪ್ ಕಲ್ತ್ರಿ? ಫೋಟೋಶಾಪ್ದಲ್ಲ, ಇದು ಮ್ಯಾನ್ಯಲ್ ಮಾಡಿ ವಾಟರ್ ಕಲರ್. ಇದು ವಾಟರ್ ಕಲರ್ ಮಾಡಿದ್ರು. ಇದೆಲ್ಲ ನೀವು ಕಲಾ ಶಿಕ್ಷಣದಲ್ಲಿ 2 ವರ್ಷ ಕಲ್ತದ್ದು? ಹೌದು. ಅದೆಲ್ಲ ಹೆಲ್ಪ್ ಆಗಿತ್ತು ಇದರಲ್ಲಿ? ಹೌದೌದು. ಇಲ್ಲಿ ಕೃಷ್ಣ ಎಲ್ಲ ಬರ್ತಿದ್ರ? ಹೌದು ಹೌದು. ಇದೆಲ್ಲ ವಾಟರ್ ಕಲರ್ ಏನಿದೆ? ಪೋಸ್ಟರ್ ಕಲರ್. ಇದು ಒಂದೊಂದು ಚಿತ್ರಕ್ಕೆ ಎಷ್ಟು ಟೈಮ್ ಹಿಡಿತೈತೆ ನಿಮಗೆ? ನಾವು ಒಂದು 2 ದಿವಸ ತಗೋತಾ ಇದ್ವಿ ಡಿಟೇಲಿಂಗ್ ಅಂತ ಕುತ್ಕೊಂಡು.